ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಬಂತಲ್ವಾ, ಅವಾಗ ಪ್ರತಾಪ್ ಅವರು ತುಂಬಾ ಖುಷಿ ಪಟ್ರು. ನನ್ನ ಡ್ರೋನ್ ಬಂದೈತಿ ಅಂತ ಹೇಳಿ ಎಷ್ಟು ಖುಷಿ ಪಟ್ರು ಅವರು. ಆ ಒಂದು ಇದಕ್ಕೆ ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬಾ ಪ್ರೌಡ್ ಆಫ್ ಯು ಅಂತ ಹೇಳಿ ಕೂಡ ಹೇಳಿದ್ದಾರೆ. ತುಂಬಾ ಜನಕ್ಕೂ ಕೂಡ ಅವರ ಒಂದು ಸಾಧನೆ ಏನಂತ ಹೇಳಿ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಇದಕ್ಕೆ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಗೊತ್ತಾ? ಯಾವ ತರ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ಜನ ಮೆಚ್ಚಿದ ವ್ಯಕ್ತಿತ್ವ ಡ್ರೋನ್ ಪ್ರತಾಪ್. ಅಂದರೆ ಡ್ರೋನ್ ಪ್ರತಾಪ್ ಅವರ ವ್ಯಕ್ತಿತ್ವ ಏನಿದೋ ಅದನ್ನ ಎಲ್ಲರೂ ಮೆಚ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಜನ ಮೆಚ್ಚಿದ ಅಂದರೆ ಸುಮ್ಮನೆ ಆಗುತ್ತಾ? ಎಲ್ಲರೂ ಸುಮ್ಮನೆ ಅಂದರೂ ಮೆಚ್ಚಂಗಿಲ್ಲ, ಎಲ್ರಿಗೂ ಮೆಚ್ಚಿಸಕ್ಕೆ ಹೋಗೋಕ್ಕೂ ಕೂಡ ಆಗಂಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಅವ್ರ ವ್ಯಕ್ತಿತ್ವದಿಂದ ತುಂಬ ಚೆನ್ನಾಗಿ ಕರೆಕ್ಟಾಗಿ ಆಡ್ಕೊತ ಹೋದರೆ ಇವತ್ತು ಹೇಟ್ ಮಾಡಿದವರೇ ನಾಳೆ ಪ್ರೀತಿ ಮಾಡ್ಬೋದಲ್ಲ. ಈ ಒಂದು ಇದರಲ್ಲಿ ಪ್ರತಾಪ್ ಅವರ ವಿಚಾರದಲ್ಲಿ ಅದೇ ಆಗಿದೆ ಅಲ್ವಾ. ಸೊ ಇದೇ ಥರ ಮುಂದುವರಿಲಿ. ಅವ್ರ ವ್ಯಕ್ತಿತ್ವ ಮತ್ತೆ ಒಂದು ಲೆವೆಲ್ಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅವರು ದಿನಕ್ಕೆ ಯಾರನ್ನೂ ಕೂಡ ಕುಗ್ಗಿಸ್ತಿಲ್ಲ, ಅವರು ಕೂಡ ಕುಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈಗ ಅವ್ರದ್ದು ಡ್ರೋನ್ ಒಂದು ಬಂತಲ್ವ ಒಳಗಡೆ, ಆ ಒಂದು ಇದರಿಂದಾಗಿ ತುಂಬ ಖುಷಿ ಪಟ್ಟಿದ್ದಾರೆ. ಈ ಒಂದು ಖುಷಿ ಯಾವಾಗಲೂ ಹಿಂಗೆ ಇರಲಿ ಅಂತ ಕೂಡ ಕಮೆಂಟಲ್ಲಿ ತುಂಬ ಜನ ಹೇಳಿದ್ದಾರೆ. ಯಾವಾಗಲೂ ಇದೇ ಥರ ಖುಷಿ ಆಗಿರಿ ನೀವು ಅಂತ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕೊನೆಗೂ ಎಲ್ಲವೂ ಈಡೇರಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅವ್ರ ಆಸೆ ಏನಿತ್ತು, ನನ್ನ ಡ್ರೋನ್ ಇದು ಮಾಡಬೇಕು, ಆಮೇಲೆ ನನ್ನ ಫ್ಯಾಮಿಲಿ ಜೊತೆ ಮಾತಾಡಬೇಕು, ನಮ್ಮ ತಂಗಿ ಮದುವೆ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು ನಾನು ಅಂತ ಹೇಳಿ ಅವ್ರ ಆಸೆಗಳು ಏನೇನಿದ್ವೋ ಎಲ್ಲ ನೆರವೇರಿದವ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಗೆ ಬಂದು ಅವ್ರು ಈ ಒಂದು ಬಿಗ್ ಬಾಸಿಗೆ ಬರಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಬಂದ್ರೆ ಅಲ್ವಾ, ಅದೇ ಅವರಿಗೆ ಒಂದು ಒಳ್ಳೇದಾಯ್ತು ಅಂತಲೇ ಹೇಳ್ಬೋದು. ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಅವ್ರಿಗೆ ಎಷ್ಟೆಲ್ಲ ಒಳ್ಳೇದಾಗಿದೆ ಅಂತಲೇ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಲ್ವಾ. ಸೊ ಎಲ್ಲ ಆಸೆಗಳು ಅವ್ರಿಗೆ ಈಡೇರ್ತಾ ಹೋಗಿದೆ. ಇನ್ನೂ ಒಂದೆರಡು ಮೂರು ಆಸೆಗಳು ಇದಾವೆ ಅವರಿಗೆ. ಫ್ಯಾಮ್ಲಿ ಬಗ್ಗೆ ಆ ಒಂದು ಜವಾಬ್ದಾರಿನ ತೊಗೊಂಡು ಫ್ಯಾಮ್ಲಿನ ಹೆಂಗೆ ನೋಡ್ಕೋಬೇಕು, ನನ್ನ ತಂಗಿ ಮದುವೆ ಹೆಂಗೆ ಮಾಡಬೇಕು ಅನ್ನೋ ಒಂದು ಇದೆ ಅಲ್ವಾ ಅವ್ರಿಗೂ. ಅದು ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ನಮ್ಮೆಲ್ಲರ ಆಶಯ. ಇದೇ ರೀತಿ ಯಾವಾಗಲೂ ಖುಷಿಯಾಗಿರಲಿ ಪ್ರತಾಪ್. ನಮಗೂ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಡ್ರೋನ್ ಪ್ರತಾಪ್ ಅವರು ನಿನ್ನೆ ಡ್ರೋನ್ ಬಂತು ಅಂತ ಹೇಳಿ ಎಷ್ಟು ಖುಷಿಯಾಗಿದ್ರು, ಇದೇ ಥರ ಖುಷಿಯಾಗಿರಲಿ. ಅವ್ರನ್ನ ಖುಷಿ ನೋಡಿಬಿಟ್ಟು ನಮಗೂ ಕೂಡ ತುಂಬ ಖುಷಿ ಆಯ್ತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಡ್ರೋನ್ ಬಂದಿದ್ದಕ್ಕೆ ಅದೆಷ್ಟು ಜನರ ಮುಖದಲ್ಲಿ ಖುಷಿಯಾಗಿದೋ, ಎಷ್ಟು ಜನಕ್ಕೆ ಆನಂದ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಪ್ರತಾಪ್ ಅವ್ರನ್ನ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರಲ್ವ, ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ಕೂಡ ಎಲ್ಲರ ಮುಖದಲ್ಲಿ ಖುಷಿ ಆಗೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸೋ ಪ್ರೌಡ್ ಆಫ್ ಯು ಪ್ರತಾಪ್. ಅಂದರೆ ನಿನ್ನ ನೋಡಿ ಹೆಮ್ಮೆ ಆಗ್ತಿದೆ ನಮ್ಗೆ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೇಳಿದ್ದಾರೆ. ಹೊರಗಿನ ಜನ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ಅವ್ರದ್ದು ಇಷ್ಟೇ ಅಲ್ಲ, ಅವ್ರದ್ದು ಇನ್ನೂ ಒಂದು ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಅವ್ರು ಏನೇನೋ ಸಾಧನೆ ಮಾಡಬೇಕು, ನಾನು ಪ್ರೂವ್ ಮಾಡ್ಕೋಬೇಕಂತ ಏನಿದ್ರು ಅದು ಸ್ವಲ್ಪ ಮಟ್ಟಿಗೆ ಒಂದು ಲೆವೆಲ್ಗೆ ಆಗಿದೆ. ಇನ್ನೂ ಅವ್ರದ್ದು ಇಷ್ಟೇ ಅಲ್ಲ, ಇನ್ನೂ ದೊಡ್ಡ ಕನಸಿದೆ ಅವ್ರದ್ದು. ಆದಷ್ಟು ಬೇಗ ಅವು ಕೂಡ ನೆರವೇರಲಿ. ಬಿಗ್ ಬಾಸ್ ಮನೆಗೆ ಡ್ರೋನ್ ಬಂದೈತೆ ಅಂದರೆ ಅವನೇನೋ ದೊಡ್ಡದಾಗಿ ಮಾಡಿರ್ಬೇಕಲ್ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ಡ್ರೋನ್ ಬರಬೇಕಂತಂದರೆ ಅದು ಸುಮ್ಮನೆ ಬರೋಕ್ಕಾಗಲ್ಲ, ಸುಮ್ಮನೆ ಬರೋದು ಇಲ್ಲ. ಅದು ಇವ್ರು ಏನಾದರೂ ಅಂತ ದೊಡ್ಡ ಸಾಧನೆ ಮಾಡಿದರೆ ಮಾತ್ರ ಆ ಒಂದು ಡ್ರೋನ್ ಬರುತ್ತಲ್ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಒಂದು ದೊಡ್ಡ ಮಟ್ಟದ ಸಾಧನೆಯನ್ನೇ ಮಾಡಿದ್ದಾರೆ ಪ್ರತಾಪ್ ಅವರು. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಬಿಗ್ ಬಾಸ್ ಅವರು ದೊಡ್ಡದಾಗಿ ಏನೋ ಸಿಗ್ನಲ್ನ ಕಳಿಸಿದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಇದರಿಂದಾಗಿ ಯಾವುದಾದ್ರೂ ಒಂದು ಸಿಗ್ನಲ್ ಕಳಿಸಿದಾರಾ? ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸಿ. ಮತ್ತು ಇವತ್ತೇ ಅವರು ಮನಸ್ಸು ಬಿಚ್ಚಿ ನಕ್ಕಿರೋದು, ಅವ್ರನ್ನ ನೋಡಿ ನಾವು ಕೂಡ ನಕ್ಕಿರೋದು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಇದೇ ಥರ ನೀವು ನೋಡ್ತಾ ಇದ್ದೀರಲ್ವ, ನಿನ್ನೆ ಅವ್ರು ಎಷ್ಟು ನಕ್ಕಿದ್ರು, ಮನಸ್ಸು ಬಿಚ್ಚಿ ನಕ್ಕಿದ್ರು. ನನ್ನ ಡ್ರೋನ್ ಬಂದೈತಿ ಅಂತ ಹೇಳಿ ಮತ್ತೆ ಹೇಳಕತ್ತಿದ್ರು. ಎಲ್ರಿಗೂ ಕೂಡ ತೋರ್ಸಕತ್ತಿದ್ರು, ಬನ್ನಿ ನನ್ನ ಡ್ರೋನ್ ಬಂದೈತಿ ನೋಡಿ ಅಂತ ಹೇಳಿ ಹೇಳಕತ್ತಿದ್ರು. ತುಂಬ ಖುಷಿ ಪಟ್ಟಿದ್ದಾರೆ ಅವರು. ಇದೇ ಥರ ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ. ಆಮೇಲೆ ಅವ್ರ ಖುಷಿನ ನೋಡಿಬಿಟ್ಟು ನಮಗೂ ಕೂಡ ಖುಷಿಯಾಗಿದೆ, ಅವ್ರು ನಕ್ಕಿರೋದು ನೋಡಿ ನಮಗೂ ಕೂಡ ನಗು ಬಂದಿದೆ ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಯಾವ ಥರ ಖುಷಿ ಆಗುತ್ತೆ ಅವ್ರಿಗೆ ಅಂತ ಹೇಳಿ. ಯಾಕಂತಂದರೆ ಈಗ ಫ್ಯಾಮ್ಲಿ ಅವರು ಬಂದೋದ್ರು, ಆ ಡ್ರೋನ್ ಕೂಡ ಬಂದೋಯ್ತು. ಇವಾಗಿಂದ ಇನ್ನೂ ಯಾವ ಥರ ಆಟ ಆಡ್ಬೋದು ಅವ್ರು ಅಂತ ಹೇಳಿ. ಯಾಕಂತಂದರೆ ಈಗ ಒಂದು ಮನಸ್ಸಲ್ಲಿ ಯಾವುದೇ ಚಿಂತೆ ಇಲ್ಲ ಅವ್ರಿಗಂತಲೇ ಹೇಳ್ಬೋದು. ಅಂದರೆ ಪ್ರೆಸೆಂಟ್ ಫ್ಯಾಮ್ಲಿ ಬಗ್ಗೆ ಒಂದು ಇತ್ತು ಅವರಿಗೆ, ಆ ಒಂದು ಪ್ರೆಸೆಂಟ್ ಫ್ಯಾಮ್ಲಿ ಅವ್ರು ಬಂದು ಮಾತಾಡಿಸಿ ಹೋದ್ರಲ್ವ, ಇದು ಚಿಂತೆ ಹೋಯ್ತು ಅವ್ರಿಗಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವ ಥರ ಆಡ್ತಾರೋ ಅಂತ ಹೇಳಿ ಕಾದು ನೋಡೋಣ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.